ನಮಸ್ಕಾರ ಸ್ನೇಹಿತರೆ. ಸಾಕ್ಷಾತ್ ಮೃತ್ಯುದೇವನಾದ ಯಮಧರ್ಮರಾಜನು ನಮ್ಮ ಕಣ್ಣೆದುರು ಬಂದು ನಿಂತಾಗ ಇಡೀ ಬ್ರಹ್ಮಾಂಡವೇ ನಡುಗುತ್ತೆ. ಅಂಥದ್ರಲ್ಲಿ ಆ ಮೃತ್ಯುದೇವನ ಕಣ್ಣಲ್ಲಿ ಕಣ್ಣಿಟ್ಟು ಆತನಿಗೆ ತನ್ನ ಬುದ್ಧಿಶಕ್ತಿಯಿಂದಲೇ ಸೋಲುಣಿಸಿದಂಥ ಆ ಮಹಾನ್ ನಾರಿ, ಮಹಾಪತಿವ್ರತೆ ಸಾವಿತ್ರಿ. ಹೌದು ಸ್ನೇಹಿತರೆ, ತನ್ನ ಪತಿಯ ಪ್ರಾಣವನ್ನು ಮರಳಿ ಪಡೆಯಲು ಸಾವಿತ್ರಿಯು ಯಮನೊಂದಿಗೆ ಹೋರಾಡಿದಂತಹ ಆ ಪವಿತ್ರವಾದ ದಿನವನ್ನು ವಟಸಾವಿತ್ರಿ ರಥ ಅಥವಾ ವಟಪೂರ್ಣಿಮಾ ಅಂತ ಹೇಳಿ ನಾವು ಕರಿತೀವಿ. ಇಂದಿಗೂ ಸಹ ಕೋಟ್ಯಾಂತರ ಮಹಿಳೆಯರು ತಮ್ಮ ಪತಿಯ ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಇದೇ ಆಲದ ಮರದ ಕೆಳಗಡೆ ಪೂಜೆ ಮಾಡ್ತಾರೆ. 2026ರಲ್ಲಿ ಈ ರಥವನ್ನು ಆಚರಿಸಬೇಕಾದ ನಿಖರವಾದ ದಿನಾಂಕ ಯಾವುದು, ಪೂಜೆಗೆ ಇರುವ ಅತ್ಯಂತ ಶುಭ ಮುಹೂರ್ತ ಯಾವುದು ಮತ್ತು ಯಮನನ್ನೇ ಬೆಚ್ಚಿ ಬೀಳಿಸಿದ ಆ ಸಾವಿತ್ರಿಯ ನಿಜವಾದ ಕಥೆ ಏನು, ಇವೆಲ್ಲದರ ಸಂಪೂರ್ಣ ವಿವರವನ್ನು ಇಂದಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಮಹತ್ವ ಇದೆ. ಹಾಗೆಯೇ ವಟಸಾವಿತ್ರಿ ವ್ರತಕ್ಕೂ ಕೂಡ ಒಂದು ಕಥೆ ಇದೆ. ಆ ಕಥೆ ಏನಪ್ಪ ಅಂದರೆ, ವೇದಗಳ ದೇವತೆ ಸಾವಿತ್ರಿ ದೇವಿ ಸೂರ್ಯನ ಬೆಳಕು, ಜ್ಞಾನ ಮತ್ತು ಸೃಷ್ಟಿಯ ಶಕ್ತಿಯ ರೂಪ ಅವಳು. ಮದ್ರಾದೇಶದ ರಾಜ ಅಶ್ವಪತಿಗೆ ಮಕ್ಕಳಿಲ್ಲದ ಕಾರಣ ಆತ ಸೂರ್ಯದೇವನ ಶಕ್ತಿಯಾದ ಸಾವಿತ್ರಿ ದೇವಿಯನ್ನು ಕುರಿತು ಸುಮಾರು 18 ವರ್ಷಗಳ ಕಾಲ ಪೂಜೆಯನ್ನು ಮಾಡ್ತಾನೆ. ಅವನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಬಾರಿ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾನೆ. ಗಾಯತ್ರಿ ಮಂತ್ರಕ್ಕೆ ಸಾವಿತ್ರಿ ಮಂತ್ರ ಕೂಡ ಅಂತ ಕರೀತಾರೆ. ಅವನ ಭಕ್ತಿಗೆ ಮೆಚ್ಚಿದಂತಹ ಸಾವಿತ್ರಿ ದೇವಿ ಪ್ರತ್ಯಕ್ಷಳಾಗಿ ರಾಜನಿಗೆ ಒಂದು ವರವನ್ನು ನೀಡ್ತಾಳೆ. ನಿನಗೆ ಶೀಘ್ರದಲ್ಲೇ ಒಂದು ತೇಜಸ್ವಿಯಾದ ಹೆಣ್ಣು ಮಗು ಜನಿಸಲಿದೆ ಅಂತ ಹೇಳಿ ಹರಸ್ತಾಳೆ. ದೇವಿ ನೀಡಿದ ವರದಂತೆಯೇ ರಾಜನ ಪತ್ನಿ ಗರ್ಭಧರಿಸಿ ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಸಾಕ್ಷಾತ್ ಸಾವಿತ್ರಿ ದೇವಿಯ ಅನುಗ್ರಹದಿಂದ ಹುಟ್ಟಿದಂತಹ ಮಗು. ಆದ್ದರಿಂದ ರಾಜ ಅಶ್ವಪತಿಯು ಆ ಮಗಳಿಗೆ ಸಾವಿತ್ರಿ ಅಂತ ಹೇಳಿ ಹೆಸರನ್ನು ಇಡ್ತಾನೆ. ಸಾವಿತ್ರಿ ಬೆಳೆದು ದೊಡ್ಡವಳಾದಾಗ ಆಕೆಗೆ ಮದುವೆಯನ್ನು ಮಾಡಬೇಕಂತ ಹೇಳಿ ಅಶ್ವಪತಿ ರಾಜ ನಿರ್ಧಾರವನ್ನು ಮಾಡ್ತಾನೆ. ಆದರೆ ಆಕೆಗೆ ಎಲ್ಲಿಯೂ ಸಹ ತಕ್ಕ ವರ ಸಿಗದ ಕಾರಣ ಆಕೆಯನ್ನೇ ಅವನು ನಿನಗೆ ಬೇಕಾದ ವರವನ್ನು ನೀನೇ ಹುಡುಕಿತಾ ಅಂತ ಹೇಳಿ ಅವಳನ್ನು ಕಳಿಸ್ತಾನೆ. ಆಗ ಆಕೆ ತನ್ನ ಗುಣಕ್ಕೆ ತಕ್ಕ ಪತಿಯನ್ನು ಹುಡುಕ್ತಾ ಹೊರಡ್ತಾಳೆ. ಕಾಡಿನಲ್ಲಿ ಆಶ್ರಮವಾಸಿಯಾಗಿದ್ದಂಥ ದ್ಯುಮತ್ಸೇನ ರಾಜನ ಮಗನಾದ ಸತ್ಯವಾನನನ್ನು ನೋಡಿ ಆತನನ್ನೇ ಮದುವೆಯಾಗಲು ನಿಶ್ಚಯಿಸ್ತಾಳೆ. ಸಾವಿತ್ರಿ ತನ್ನ ತಂದೆಯ ಬಳಿ ನಾನು ಸತ್ಯವಾನನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾಳೆ. ಆಗ ಅಶ್ವಪತಿ ರಾಜನು ನಾರದ ಮುನಿಗಳಿಗೆ ಅವರ ಜಾತಕವನ್ನು ಕೊಟ್ಟು ಕೇಳ್ತಾನೆ. ಆಗ ನಾರದ ಮುನಿಗಳು ಹೇಳ್ತಾರೆ, ಒಂದು ಆಘಾತಕಾರಿ ವಿಷಯ ಅದು. ಏನಪ್ಪ ಅಂದರೆ, ಸತ್ಯವಾನನು ಸರ್ವಗುಣ ಸಂಪನ್ನನಾಗಿದ್ದರೂ ಸಹ ಆತನ ಆಯುಷ್ಯ ಕೇವಲ 1 ವರ್ಷ ಮಾತ್ರ. ಮದುವೆಯಾದ ಸರಿಯಾಗಿ 1 ವರ್ಷಕ್ಕೆ ಆತ ಮರಣ ಹೊಂದುತ್ತಾನೆ. ಆಗ ರಾಜ ಅಶ್ವಪತಿಗೆ ಗಾಬರಿಯಾಗ್ಬಿಡುತ್ತೆ. ಅವನು ಮಗಳಿಗೆ ಈ ಮದುವೆ ಬೇಡ ಅಂತ ಹೇಳಿದರೂ ಸಹ ಸಾವಿತ್ರಿ ಮಾತ್ರ ನಾನು ಮನಸ್ಸಿನಿಂದ ಆತನನ್ನೇ ಪತಿ ಅಂತ ಸ್ವೀಕರಿಸಿದ್ದೇನೆ, ಆಯುಷ್ಯ ಎಷ್ಟೇ ಇರಲಿ ಆತನನ್ನೇ ಮದುವೆಯಾಗ್ತೇನೆ ಅಂತ ಹೇಳಿ ಸತ್ಯವಾನನನ್ನು ವರಿಸ್ತಾಳೆ. ಅವಳು ರಾಜಭೋಗವನ್ನೆಲ್ಲ ತೊರೆದು ಪತಿಯೊಂದಿಗೆ ಕಾಡಿನ ಆಶ್ರಮ ಸೇರುತ್ತಾಳೆ. ನಾರದರು ಹೇಳಿದಂತಹ ಆ ಕೊನೆಯ ದಿನ ಹತ್ತಿರ ಬಂದಂತೆ ಸಾವಿತ್ರಿ 3 ದಿನಗಳ ಕಾಲ ಕಠಿಣವಾದ ಉಪವಾಸ ವ್ರತವನ್ನು ಕೈಗೊಳ್ತಾಳೆ. ತ್ರಿರಾತ್ರಿ ವ್ರತ. ವಿಧಿಯ ಆ ದಿನ ಬಂದೇ ಬಿಡುತ್ತೆ. ಅಂದು ಸತ್ಯವಾನನು ಸೌದೆ ತರಲು ಕಾಡಿಗೆ ಹೊರಡ್ತಾನೆ. ಸತ್ಯವಾನನ ಜೊತೆ ಸಾವಿತ್ರಿ ಕೂಡ ಹೋಗ್ತಾಳೆ. ಕಾಡಿನಲ್ಲಿ ಸೌದೆ ಕಡಿಯುತ್ತಿರುವಂಥ ಸಂದರ್ಭದಲ್ಲಿ ಸತ್ಯವಾನನಿಗೆ ಹಠಾತ್ತಾಗಿ ಸುಸ್ತಾಗ್ಬಿಡುತ್ತೆ. ಅವನು ಸೌದೆಯನ್ನು ಬಿಟ್ಟು ಅಲ್ಲಿದ್ದಂತಹ ವಟವೃಕ್ಷದ ಬಳಿ ಬಂದು ಮಲಗ್ತಾನೆ. ಆ ಸಂದರ್ಭದಲ್ಲಿ ಮೃತ್ಯುದೇವನಾದ ಯಮಧರ್ಮರಾಜನು ಬಂದು ಕ್ಷಣಾರ್ಧದಲ್ಲಿ ಆತನ ಪ್ರಾಣ ಪಕ್ಷಿಯನ್ನು ತೆಗೆದುಕೊಂಡು ಬಿಡ್ತಾನೆ. ಯಮಧರ್ಮನು ಸತ್ಯವಾನನ ಜೀವವನ್ನು ಪಾಶದಿಂದ ಕಟ್ಟಿ ದಕ್ಷಿಣ ದಿಕ್ಕಿನ ಕಡೆಗೆ ಸಾಗಲು ತೊಡಗ್ತಾನೆ. ಇದನ್ನು ನೋಡಿ ಸಾವಿತ್ರಿಯೂ ಸಹ ಯಮನ ಹಿಂದೆಯೇ ನಡೆಯಲು ಪ್ರಾರಂಭಿಸಿಬಿಡ್ತಾಳೆ. ಯಮಧರ್ಮನು ಆಕೆಯನ್ನು ತಡೆದು, ಮಗಳೇ, ನಿನ್ನ ಪತಿಯ ಆಯುಷ್ಯ ಮುಗಿದಿದೆ, ನೀನಿನ್ನು ಮುಂದೆ ಬರಲು ಸಾಧ್ಯವಿಲ್ಲ, ಹಿಂದಿರುಗಿ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಸಾವಿತ್ರಿ ಹೇಳ್ತಾಳೆ, ಎಲ್ಲಿ ಪತಿ ಇರ್ತಾನೋ ಅಲ್ಲಿಯೇ ಪತ್ನಿಯೂ ಇರಬೇಕು. ಇದು ಸನಾತನ ಧರ್ಮ. ನನ್ನ ಪಾತಿವ್ರತ್ಯ ಮತ್ತು ಭಕ್ತಿಯ ಶಕ್ತಿಯಿಂದ ನಾನು ನಿಮ್ಮನ್ನು ಹಿಂಬಾಲಿಸುತ್ತಿದ್ದೇನೆ.
ಅಂತ ಹೇಳಿ ಯಮಧರ್ಮರಾಜನಿಗೆ ಹೇಳ್ತಾಳೆ. ಸಾವಿತ್ರಿಯ ಧರ್ಮನಿಷ್ಠೆ ಮತ್ತು ಬುದ್ಧಿವಂತಿಕೆಯ ಮಾತುಗಳಿಗೆ ಮೆಚ್ಚಿದಂಥ ಯಮಧರ್ಮನು, ನಿನ್ನ ಪತಿಯ ಪ್ರಾಣವನ್ನು ಬಿಟ್ಟು ಬೇರೆ ಯಾವುದೇ 3 ವರಗಳನ್ನು ಕೇಳು, ನಾನು ನೀಡ್ತೀನಿ ಅಂತ ಹೇಳ್ತಾನೆ. ಆಗ ಸಾವಿತ್ರಿ ಮೊದಲನೆಯ ವರವನ್ನು ಹೀಗೆ ಕೇಳ್ತಾಳೆ. ಕಾಡಿನಲ್ಲಿ ಅಂಧರಾಗಿ ರಾಜ್ಯ ಕಳೆದುಕೊಂಡಿರುವ ನನ್ನ ಮಾವನಿಗೆ ಕಣ್ಣು ಬರಲಿ ಮತ್ತು ಅವರ ರಾಜ್ಯ ಅವರಿಗೆ ಮರಳಿ ಸಿಗಲಿ ಅಂತ ಕೇಳ್ಕೊತಾಳೆ. ಆಗ ಯಮಧರ್ಮರಾಜ ತಥಾಸ್ತು ಅಂತ ಹೇಳ್ತಾರೆ. ಇನ್ನು 2ನೆಯ ವರ, ಗಂಡು ಮಕ್ಕಳಿಲ್ಲದ ನನ್ನ ತಂದೆ ಅಶ್ವಪತಿ ರಾಜನಿಗೆ 100 ಜನ ಪುತ್ರ ಸಂತಾನವಾಗಲಿ ಅಂತ ಕೇಳ್ಕೊತಾಳೆ. ಅದಕ್ಕೂ ಯಮಧರ್ಮರಾಜ ತಥಾಸ್ತು ಅಂತ ಹೇಳ್ತಾನೆ. ಇನ್ನು 3ನೆಯದಾಗಿ, ನನಗೆ 100 ಜನ ಕೀರ್ತಿವಂತರಾದ ಪುತ್ರರು ಜನಿಸುವಂತೆ ಆಶೀರ್ವದಿಸಿ ಅಂತ ಬೇಡ್ಕೊಂಡ್ಬಿಡ್ತಾಳೆ. ಯಮಧರ್ಮರಾಜನು ಯೋಚಿಸದೆ ತಥಾಸ್ತು ಅಂತ ಹೇಳ್ಬಿಡ್ತಾನೆ. ವರ ಕೊಟ್ಟ ನಂತರ ಸಾವಿತ್ರಿ ಮುಗುಳ್ನಗ್ಬಿಡ್ತಾಳೆ. ಮುಗುಳ್ನಕ್ಕು ಯಮನಿಗೆ ಹೇಳ್ತಾಳೆ, ಹೇ ಯಮದೇವ, ನೀವು ನನಗೆ 100 ಮಕ್ಕಳ ತಾಯಿಯಾಗು ಎಂದು ವರ ನೀಡಿದ್ದೀರಿ. ಆದರೆ ಮಹಾಪತಿವ್ರತೆಯಾದ ನಾನು ನನ್ನ ಪತಿ ಸತ್ಯವಾನನಿಲ್ಲದೆ ಮತ್ತೊಬ್ಬ ಪುರುಷನನ್ನು ಮನಸ್ಸಿನಲ್ಲೂ ನೆನೆಯಲಾರೆ. ನಿಮ್ಮ ವರ ಸತ್ಯವಾಗಬೇಕು ಅಂತಂದರೆ ನೀವು ನನ್ನ ಪತಿಯ ಪ್ರಾಣವನ್ನು ಮರಳಿ ನೀಡಲೇಬೇಕು. ಆಗ ಯಮಧರ್ಮನಿಗೆ ಧರ್ಮ ಸಂಕಟ ಉಂಟಾಗ್ಬಿಡುತ್ತೆ. ಸಾವಿತ್ರಿಯ ಚತುರತೆ ಮತ್ತು ಪಾತಿವ್ರತ್ಯದ ಅರಿವಾಗಿ ಅವನು ತನ್ನ ಸೋಲನ್ನು ಒಪ್ಕೊಂಡ್ಬಿಡ್ತಾನೆ. ಆಕೆಯ ಸಮಯ ಪ್ರಜ್ಞೆ ಮತ್ತು ಭಕ್ತಿಗೆ ಪ್ರಸನ್ನನಾಗಿ ಸತ್ಯವಾನನ ಪ್ರಾಣವನ್ನು ಮರಳಿ ನೀಡ್ತಾನೆ. ಸಾವಿತ್ರಿ ವಾಪಸ್ ಕಾಡಿಗೆ ಓಡಿ ಬಂದು ನೋಡಿದಾಗ ಆಲದ ಮರದ ಕೆಳಗಡೆ ಮಲಗಿದ್ದಂತಹ ಸತ್ಯವಾನನು ಗಾಢ ನಿದ್ರೆಯಿಂದ ಎದ್ದವನಂತೆ ಕಣ್ಣು ಬಿಡುತ್ತಾನೆ. ಹೀಗೆ ಸಾವಿತ್ರಿ ಯಮನನ್ನೇ ಗೆದ್ದು ತನ್ನ ಪತಿಯ ಪ್ರಾಣವನ್ನು ಮರಳಿ ತರ್ತಾಳೆ. ಸ್ನೇಹಿತರೆ, ಸಾವಿತ್ರಿಯು ಸತ್ಯವಾನನ ಪ್ರಾಣ ಮರಳಿ ಪಡೆದದ್ದು ಇದೇ ಆಲದ ಮರದ ಕೆಳಗೆ. ಆದ್ದರಿಂದಲೇ ಇಂದಿಗೂ ಮುತ್ತೈದೆಯರು ಆಲದ ಮರಕ್ಕೆ ದಾರ ಸುತ್ತಿ ಸಾವಿತ್ರಿಯಂತೆ ನಮ್ಮ ಪತಿಗೂ ದೀರ್ಘಾಯುಷ್ಯ ಕೊಡು ಎಂದು ಬೇಡಿಕೊಳ್ಳುತ್ತಾರೆ. ಇದೇ ಈ ವ್ರತದ ಮಹೋನ್ನತ ಹಿನ್ನೆಲೆ. ಇನ್ನು ಈ ವ್ರತವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ವ್ರತವನ್ನು ದೇಶದ ವಿವಿಧ ಭಾಗಗಳಲ್ಲಿ 2 ವಿಭಿನ್ನ ದಿನಗಳಿಂದ ಆಚರಣೆ ಮಾಡ್ತಾರೆ. ಒಂದು ವಟಸಾವಿತ್ರಿ ಅಮಾವಾಸ್ಯೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಎಂದು ಇದನ್ನು ಆಚರಿಸ್ತಾರೆ. ಇನ್ನು ವಟಪೂರ್ಣಿಮಾ. ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಜ್ಯೇಷ್ಠ ಮಾಸದ ಹುಣ್ಣಿಮೆ ಎಂದು ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ವ್ರತ ಮಾಡಬೇಕಂದ್ರೆ ನೀವು ಸಿದ್ಧಪಡಿಸಿಕೊಳ್ಳಬೇಕಾದಂತಹ ಪೂಜಾ ಸಾಮಗ್ರಿಗಳು ಯಾವಪ್ಪ ಅಂದರೆ, ನೀವು ನಿಮ್ಮ ಮನೆಯ ಸುತ್ತಮುತ್ತ ಆಲದ ಮರ ಇದ್ದರೆ ಅಲ್ಲಿ ಹೋಗಿ ಪೂಜೆಯನ್ನು ಮಾಡಬಹುದು. ಅಥವಾ ಆಲದ ಮರ ಇಲ್ಲದಂಥ ಸಂದರ್ಭದಲ್ಲಿ ಆಲದ ಮರದ ಸಣ್ಣ ಕೊಂಬೆಯನ್ನು ತಂದು ನೀವು ಪೂಜೆಯನ್ನು ಮಾಡಬಹುದು. ನೂಲಿನ ದಾರ, ಅರಿಶಿನ, ಕುಂಕುಮ, ಅಕ್ಷತೆ, ಧೂಪ, ದೀಪ, ಕರ್ಪೂರ, ಹಣ್ಣುಗಳು, ವಿಶೇಷವಾಗಿ ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು, ನೆನೆಸಿದ ಕಡಲೆಕಾಳು, ಸಿಹಿ ತಿಂಡಿ, ಸುಮಂಗಲಿ ಕಿಟ್ ಅಂದರೆ ಬಳೆಗಳು, ಬಿಂದಿ, ಕಾಡಿಗೆ, ಕನ್ನಡಿ ಇತ್ಯಾದಿ ಎಲ್ಲವೂ ಇರುತ್ತಲ್ಲ, ಸುಮಂಗಲಿ ಕಿಟ್. ಇದಿಷ್ಟು ಪೂಜಾ ಸಾಮಗ್ರಿಗಳನ್ನು ನೀವು ಒಟ್ಟುಗೂಡಿಸಿ ಇಟ್ಕೊಂಡಿರಬೇಕು. ಇನ್ನು ಪೂಜೆಯ ವಿಧಿವಿಧಾನ ಹೇಗಪ್ಪ ಅಂದರೆ, ಪೂಜೆಯ ದಿನ ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಹೊಸ ಬಟ್ಟೆ ಅಥವಾ ಮಂಗಲ ದ್ರವ್ಯಗಳಿರುವ ಸೀರೆಯನ್ನು ಉಟ್ಕೊಳ್ಬೇಕು. ಕೈಗಳಿಗೆ ಬಳೆಯನ್ನು ಧರಿಸಿರಬೇಕು. ಸಂಪೂರ್ಣ ಶೃಂಗಾರ ಮಾಡಿಕೊಂಡಿರಬೇಕು. ಆಲದ ಮರದ ಬಳಿಗೆ ಹೋಗಿ ಮರಕ್ಕೆ ನೀರನ್ನು ಅರ್ಪಿಸಿ ಅರಿಶಿನ ಕುಂಕುಮ ಹಚ್ಚಿ ಹೂವುಗಳಿಂದ ಅಲಂಕರಿಸಬೇಕು. ಸುಮಂಗಲಿಯರು ಆಲದ ಮರಕ್ಕೆ 7, 11, 21 ಅಥವಾ 108 ಬಾರಿ ಪ್ರದಕ್ಷಿಣೆ ಹಾಕುತ್ತಾ ಬಿಳಿ ಅಥವಾ ಕೆಂಪು ನೂಲಿನ ದಾರವನ್ನು ಮರದ ಕಾಂಡಕ್ಕೆ ಸುತ್ತಬೇಕು. ನೆನೆಸಿದ ಕಡಲೆಕಾಳು, ಹಣ್ಣುಗಳು ಮತ್ತು ಸಿಹಿಯನ್ನು ಮರಕ್ಕೆ ನೈವೇದ್ಯವಾಗಿ ಅರ್ಪಿಸಬೇಕು. ಪೂಜೆಯ ನಂತರ ಸಾವಿತ್ರಿ ಸತ್ಯವಾನರ ರಥದ ಕಥೆಯನ್ನು ಓದಬೇಕು. ಪೂಜೆ ಮುಗಿದ ನಂತರ ಪತಿಯ ಪಾದ ಮುಟ್ಟಿ ಆಶೀರ್ವಾದ ಪಡೆಯಬೇಕು ಮತ್ತು ಮನೆಯ ಹಿರಿಯರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳಬೇಕು. ಆಲದ ಮರದ ಮಹತ್ವದ ಬಗ್ಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಸಮಯವನ್ನು ಮಾಡಿಕೊಂಡು ಆ ವಿಡಿಯೋಗಳನ್ನು ನೋಡಿ. 2026ರ ವಟಸಾವಿತ್ರಿ ಪೂರ್ಣಿಮಾ ವ್ರತದ ನಿಖರವಾದ ದಿನಾಂಕ ಜೂನ್ 29, 2026 ಸೋಮವಾರ. ಪಂಚಾಂಗದ ಪ್ರಕಾರ ಹುಣ್ಣಿಮೆಯು ಜೂನ್ 29ರ ಮುಂಜಾನೆಯೇ ಆರಂಭವಾಗುವುದರಿಂದ ಅಂದು ಇಡೀ ದಿನ ವ್ರತ ಮತ್ತು ಪೂಜೆಗೆ ಅತ್ಯಂತ ಪ್ರಶಸ್ತವಾಗಿದೆ. ಪೂರ್ಣಿಮಾ ತಿಥಿ ಜೂನ್ 29, 2026ರಂದು ಮುಂಜಾನೆ 3:06 ಗಂಟೆಗೆ. ಪೂರ್ಣಿಮಾ ತಿಥಿ ಮುಕ್ತಾಯ ಜೂನ್ 30, 2026ರಂದು ಮುಂಜಾನೆ 5:26 ಗಂಟೆಗೆ. ಇನ್ನು ಪೂಜೆಯನ್ನು ಮಾಡಲಿಕ್ಕೆ ಶುಭ ಮುಹೂರ್ತಗಳು ಯಾವಪ್ಪ ಅಂದರೆ, ಬೆಳಗಿನ ಶುಭ ಮುಹೂರ್ತ ಬೆಳಗ್ಗೆ 6ರಿಂದ 7:30. ಅಭಿಜಿತ್ ಮುಹೂರ್ತ ಮಧ್ಯಾಹ್ನದ ಶುಭ ಸಮಯ ಮಧ್ಯಾಹ್ನ 11:48ರಿಂದ 12:36ರವರೆಗೆ. ರಾಹುಕಾಲದ ಸಮಯದಲ್ಲಿ ಪೂಜಾ ವಿಧಿಗಳನ್ನು ಮಾಡಬಾರದು. ಇನ್ನು ಸೋಮವಾರ ರಾಹುಕಾಲ ಬಂದು 7:30ರಿಂದ 9 ಗಂಟೆಯವರೆಗೆ.
ಆದ್ದರಿಂದ ಈ ಸಮಯವನ್ನು ಹೊರತುಪಡಿಸಿ ಪೂಜೆ ಮಾಡುವುದು ಒಳ್ಳೆಯದು. ಈ ವರ್ಷದ ವಟಪೂರ್ಣಿಮೆಯ ವಿಶೇಷ ಏನಪ್ಪ ಅಂತಂದರೆ ಇದು ಸೋಮವಾರ ಬಂದಿದೆ. ಸೋಮವಾರವು ದೇವದೇವ ಮಹಾದೇವನಿಗೆ ಅತ್ಯಂತ ಪ್ರಿಯವಾದ ದಿನ. ಶಿವ ಮತ್ತು ಪಾರ್ವತಿಯು ಆದರ್ಶ ದಂಪತಿಗಳಾಗಿರುವುದರಿಂದ ಸೋಮವಾರದಂದು ಬರುವ ಈ ವ್ರತವು ಮುತ್ತೈದೆಯರ ವೈವಾಹಿಕ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಪತಿಯ ಆಯುಷ್ಯವನ್ನು ಹೆಚ್ಚಿಸಲು ಇನ್ನಷ್ಟು ವಿಶೇಷ ಫಲವನ್ನು ನೀಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಾವಿತ್ರಿಯ ಕಥೆ ನಮಗೆ ಕೇವಲ ಒಂದು ಪೌರಾಣಿಕ ಘಟನೆಯನ್ನಷ್ಟೇ ತಿಳಿಸೋದಿಲ್ಲ. ಒಬ್ಬ ಹೆಣ್ಣಿನ ಅಚಲವಾದ ಭಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಾತ್ ಮೃತ್ಯುದೇವನೇ ತಲೆಬಾಗಬೇಕಾಯಿತು ಎಂಬ ಮಹೋನ್ನತ ಸತ್ಯವನ್ನು ನೆನಪಿಸುತ್ತೆ. ಇದೇ ನಂಬಿಕೆ ಮತ್ತು ಶ್ರದ್ಧೆಯಿಂದ ಈ ವರ್ಷ ಜೂನ್ 29ರ ಸೋಮವಾರದಂದು ಬರುವಂತಹ ವಟಸಾವಿತ್ರಿ ವ್ರತವನ್ನು ನಿಮ್ಮ ಮನೆಗಳಲ್ಲೂ ಆಚರಿಸಿ. ಈ ಪೂಜೆಯು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ನಿಮ್ಮ ಪತಿಗೆ ದೀರ್ಘಾಯುಷ್ಯವನ್ನು ತರಲಿ ಎಂದು ನಾನು ಆಶಿಸುತ್ತೇನೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದೇ ಮತ್ತಷ್ಟು ಆಚರಣೆಗಳು, ಇತಿಹಾಸ ಮತ್ತು ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.